ಪ್ರಿಯರೇ, ನಾವು ಆರಾಧನೆ ಸ್ತುತಿ ಭಾಗಕ್ಕೆ ಈ ಸಮಯದಲ್ಲಿ ಆಗಿದ್ವಿ. ವಾರದ ಮೊದಲನೇ ದಿವಸ ನಮ್ಮ ತಂದೆಯಾದ ದೇವರಿಗೆ ನಾವೆಲ್ಲರೂ ಸೇರಿ ಆರಾಧಿಸುವ, ಸ್ತುತಿಸುವ, ಆತನಿಗೆ ಆರಾಧನೆ ಸ್ತುತಿ ಎಂಬ ಯಜ್ಞವನ್ನು ಅರ್ಪಿಸುವ. ಅದರ ಮೊದಲು ಜೀವ ಸ್ವರೂಪನಾದ ದೇವರ ವಾಕ್ಯವನ್ನು ನಾವು ಓದಿ ಮತ್ತೆ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 97. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತದೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿ ಬಿಡುತ್ತದೆ. ಆತನು ಒಳ್ಳೆಯವನಾಗಿದೆ, ನಮ್ಮ ದೇವರು. ಆತನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಅದಕ್ಕೋಸ್ಕರ ಭೂಲೋಕವು ಸಂತೋಷಿಸಲಿ. ನಮ್ಮ ರಕ್ಷಕನಾದ ಯೇಸು ನಮ್ಮ ಸಂಗಡ ಇದ್ದಾನೆ, ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆ ದೇವರಿಗೆ ನಾವು ಮನಪೂರ್ವಕವಾಗಿ ಆತ್ಮನಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವ. ಎಲ್ಲ ನಮ್ಮೊಟ್ಟಿಗೆ ಸೇರಿ ನಾವು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಎಸ್, ಪರಿಶುದ್ಧ ಸ್ಥಳದಿ ನಿಮ್ಮ ಸ್ವರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ಹಾಲೆಲೂಯಾ, 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 ಸ್ತುತಿ ಮಾಡಿರಿ. ಹಾಲೆಲೂಯಾ, 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 ಸ್ತುತಿ ಮಾಡಿರಿ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. ಬಲಹೀನರಲ್ಲ, ಬಲಹೀನರಲ್ಲ, ನನ್ನ ದೇವರು ಹೇಳಿರುವನು. ಬಲಶಾಲಿ ನಾನು, ಬಲಶಾಲಿ ನಾನು, ನನ್ನ ಕರ್ತನು ನೀಡಿರುವನು. ಬಲಹೀನರಲ್ಲ, ಬಲಹೀನರಲ್ಲ, ನನ್ನ ದೇವರು ಹೇಳಿರುವನು. ಬಲಶಾಲಿ ನಾನು, ಬಲಶಾಲಿ ನಾನು, ನನ್ನ ಕರ್ತನು ಹೇಳಿರುವನು. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. 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 ಯೇಸುವಿನ ಗಾಯ, ಯೇಸುವಿನ ಗಾಯ, ಗುಣಪಡಿಸುವ ಔಷಧಿ. ಯೇಸುವಿನ ಗಾಯ, ಯೇಸುವಿನ ಗಾಯ, ಗುಣಪಡಿಸುವ
ಪರಿಶುದ್ಧ ಸ್ಥಳದಿ ನಿಮ್ಮ ಸ್ವರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ಹಾಲೆಲೂಯಾ 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 ಸ್ತುತಿ ಮಾಡಿರಿ. ಹಾಲೆಲೂಯಾ 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 ಸ್ತುತಿ ಮಾಡಿರಿ. ಓ ಹಾಲೆಲೂಯಾ ಓ ಹಾಲೆಲೂಯಾ ಹಾಲೆಲೂಯಾ ಆನಂದವೇ. 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 ಗ್ಲೋರಿ 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 ಮಹಿಮೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ರಾಜಾದಿರಾಜನಿಗೆ ಸ್ತೋತ್ರಪ್ಪ ತಂದೆ, ನಿನಗೆ ಸ್ತೋತ್ರನ ಪ್ರಸನ್ನತೆಗಾಗಿ ಸ್ತೋತ್ರ. ಕಥನೆ ಉತ್ಸಾಹಧ್ವನಿಯಿಂದ ಕತೆ ನಾವು ಸಂತೋಷದಿಂದ ನಿನ್ನನ್ನು ಆರಾಧನೆ ಮಾಡುವವರಾಗಿ ಸ್ತುತಿ ಮಾಡುಗೆ, ಏಕೆ ನಿನ್ನ ಪ್ರಸನ್ನತೆ ಎಂಬುದರಲ್ಲಿ ಉಂಟು. ನಮ್ಮ ಜೀವ ಸ್ವರೂಪನ ದೇವರ ಮುಂದೆ ನಾವು ಇದ್ದೇವೆ ಸ್ವಾಮಿ. ಅಪ್ಪ ತಂದೆ ನಿನಗೆ ಸ್ತೋತ್ರ, ರಾಜಾದಿರಾಜನಿಗೆ ಸ್ತೋತ್ರ. ಓ ಕಥನೆ ಜೀವ ಸ್ವದೇವರೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. सृष्टिकर्ता हो गळसिता रायांच्या राया तुका, महिमेक योग्य तू आराधन करता सदा. सृष्टिकर्ता हो गळसिता रायांच्या राया तुका, महिमेक योग्य तू आराधन करता सदा. आराधन तुका सदा सर्विस कोरा, आराधन तुका सदा जेजुराया, आराधन तुका सदा सडवंदार, आराधन तुका सदा. आराधन तुका सदा सर्विस कोरा, आराधन तुका सदा जेजुराया, आराधन तुका सदा सडवंदार, आराधन तुका सदा. महोन्नत जाऊन असो सर्वेस पोते, तुझे सारक देव कोणच ना. परिशुद्ध जाऊन असो सर्वेस पोते, तुझे सारको देवच ना. ससनाक जियेंको नीती सोराई तू, ससनाच्या ससनाक स्तुती तुझी गायता. ससनाक जियेंचो नीती सोराई तू, ससनाच्या ससनाक स्तुती तुझी गायता. स्तुती करता हो गळसिता रायांच्या राया तुका, महिमेक योग्य तू आराधन तुका सदा. स्तुती करता हो गळसिता रायांच्या राया तुका, महिमेक योग्य तू आराधन तुका सदा. आराधन तुका सदा
सर्वेस्पतो आचापा करसो सर्वेस्पतो सैताना खाडं केलो सर्वेस्प देव तू मोनाचे जैत वेल्याक सदांच होगोसिता सैतानाक पाडव केलो सर्वेस्प देव तू मोनाचे जैत वेल्याक सदांच होगोसिता स्तुती करता होगोसिता रायांच्या राया तुका महिमेक योग्य तू आराधन तुका सदा स्तुती करता होगोसिता रायांच्या राया तुका महिमेक योग्य तू आराधन तुका सदा तू आराधन तुका सदा स्तुती करता होगोसिता रायांच्या राया तुका एक योग्य तू आराधन तुका सदा आराधन तुका सदा सर्वेस्परा आराधन तुका सदा जेजुराया आराधन तुका सदा सर्वदा आराधन तुका सदा आराधन तुका सदा सर्वेस्परा आराधन तुका सदा जेजुराया आराधन तुका सदा सर्वदा आराधन तुका सदा मोच्या आत्म्याचो सुसड वंदा तू तुजे खातीर म्हाका विंचून काडलोय मोच्या जिणेक आसरो कोटे अवघडातून म्हाका राखताय सदा पातकाता म्हाका सुटका लाबोयली जिणेच्या सर्दिसां तुका होगोळसिता पातकाता म्हाका सुटका लाबोयली जिणेच्या सर्दिसां तुका होगोळसिता स्तुती करता होगोळसिता रायाचो राया तुका महिमेक योग्य तू आराधन तुका सदा स्तुती करता होगोळसिता रायाच्या राया तुका महिमेक योग्य तू आराधन तुका सदा आराधन तुका सदा सर्वेस्परा आराधन तुका सदा जेजुराया आराधन तुका सदा सर्वदा आराधन तुका सदा आराधन तुका सदा सर्वेस्परा आराधन तुका सदा जेजुराया आराधन तुका सदा सर्वदा आराधन तुका सदा आराधन तुका सदा समयाचो कित्या आराधनाक तूं योग्य जावन आसाय ಅದನ್ನು ನಾವು ಈ ಸಮಯದಲ್ಲಿ ಆರಾಧಿಸುವ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನು ಆರಾಧಿಸುವ ನಾವು ಹೃದಯದಿಂದ ಆರಾಧಿಸುವ ಆತನು ನಾವು ಹೃದಯದಿಂದ ಆರಾಧಿಸುವಾಗ ಆತನ ಆಸ್ಥಾನ ನಮ್ಮ ಮೇಲೆ ಇಳಿದು ಬರ್ತದೆ ಆತನು ಸಂತೋಷ ಆಗುವಾಗ ಆತನು ಸುಮ್ಮನೆ ಕೂತ್ಕೊಳ್ತಿಲ್ಲ ಆತನು ನಮ್ಮ ಮಧ್ಯದಲ್ಲಿ ಚಲಿಸ್ತಾನೆ ನಮ್ಮ ಅಗತ್ಯ ನೀಗಿಸುವನಾಗಿದ್ದಾನೆ ನಮ್ಮ ಕೊರತೆ ನೀಗಿಸುವನಾಗಿದ್ದಾನೆ ಆತನು ನಮ್ಮ ಸಂಗಡ ಇದ್ದಾನೆ ಆತನು ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ನಾನು ಇದ್ದೇನು ವಾಗ್ದಾನ ಮಾಡಿದ ದೇವರಾಗಿದ್ದಾನೆ ನನ್ನನ್ನು ಪ್ರೀತಿಸ್ತೇನೆಂದು ಹೇಳಿದವ ದೇವರಾಗಿದ್ದಾನೆ ಏಕೆ ಆತನು ಜೀವಿಸ್ತಾ ಇದ್ದಾನೆ ಆತನು ಮಾತಾಡುವ ದೇವರಾಗಿದ್ದಾನೆ ಆತನು ಕೇಳುವ ದೇವರಾಗಿದ್ದಾನೆ ಆತನು ಮುಟ್ಟುವ ದೇವರಾಗಿದ್ದಾನೆ ಆತನು ಚಲಿಸುವ ದೇವರಾಗಿದ್ದಾನೆ ಎಸ್ ಎಸ್ ಎಸ್
ನೂರೆಂದು ಕಾರಣ ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ ನಿನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ ನಿನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ ನನ್ನೆಲ್ಲ ಅಭಿವೃದ್ಧಿಗೆ ನನ್ನೇಸುವೆ ನೀನೇ ಕಾರಣ ಆರಾಧನೆ 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 ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಎಲ್ಲವೇ ಇಲ್ಲ ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಎಲ್ಲವೇ ಇಲ್ಲ ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ ಈ ಲೋಕವ ನಂಬದೆ ನಿನ್ನನೇ ನಂಬುವೆ ನೀನೇ ನಂಬಿಗಸ್ತನು ಈ ಲೋಕವ ನಂಬದೆ ನಿನ್ನನೇ ನಂಬುವೆ ನೀನೇ ನಂಬಿಗಸ್ತನು ಆರಾಧನೆ 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 ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕಳಾಗಿ ಇರುವೆ ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ ಹೌದು ಸ್ವಾಮಿ, ನಮ್ಮನ್ನು ಸಂಪೂರ್ಣವಾಗಿ ನೀ ನಿನಗೆ ಕೊಟ್ಟ ತಗ್ಗಿಸ್ತೇವೆ. ಈ ಪದವಿಗೆ ಈ ಪದವಿ ನೀನು ಕೊಟ್ಟದ್ದು. ಗರ್ವ ಈ ಸೇವೆ ಪಡದೆ ನೀನು ಕೊಟ್ಟದ್ದು ಕರ್ತನೇ. ಯಾವ ಗೌರವ ಸೇವಕಳಾಗಿ ಇರುವೆ ಸಂಪೂರ್ಣ ತಗ್ಗಿಸಿ ಕರ್ತನೇ. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು ನಾವು ಧನ್ಯರಾಗಿದ್ದೇವೆ. ಏಕೆಂದರೆ ಆರಾಧನೆ
ಆಶೀರ್ವಾದಕ್ಕೆ ನನ್ನಿಸುವೆ ನೀನೇ ಕಾರಣ ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನಿಸುವೆ ನೀನೇ ಕಾರಣ ಸ್ತೋತ್ರ ನಮ್ಮ ಸಂಗಡಿದ್ದಕ್ಕೆ ಸ್ತೋತ್ರಪ್ಪ ರಾಜಾಧಿರಾಜ ಯವಾನಿಗೆ ಸ್ತೋತ್ರಪ್ಪ ಅಪ್ಪ ನಮ್ಮ ಸಂಗಡಿದ್ದಕ್ಕೆ ಸ್ತೋತ್ರ ತಂದೆ ನಿನಗೆ ಸ್ತೋತ್ರ. ತಂದೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ ನಿನ್ನ ಮಕ್ಕಳು ಎಲ್ಲ ಸೇರಿ ಕರ್ತನೆ ಮಾಡಿದ ಸ್ತುತಿ ಆರಾಧನೆ ನೀನು ಮಹಿಮಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಆರಾಧನೆಗೆ ಯೋಗ್ಯ ನೀನು ಆಗಿದ್ದಿ ಕರ್ತನೆ, ಸ್ತುತಿಗೆ ಯೋಗ್ಯ ನೀನಾಗಿದ್ದಿ, ಮಹಿಮೆಗೆ ಯೋಗ್ಯ ನೀನಾಗಿದ್ದಿ ಕರ್ತನೆ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಸ್ತುತಿ ಆರಾಧನೆ ಎಂಬ ಯಜ್ಞ ನೀನು ಸ್ವೀಕಾರ ಮಾಡಿದಿ ಕರ್ತನೆ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ ಕರ್ತನೆ. ಆಶೀರ್ವಾದನಾತನೇ, ದೇವದೂತರ ಮಧ್ಯದಲ್ಲಿರುವ ಆತನೇ, ನಮ್ಮ ಮಧ್ಯದಲ್ಲಿರುವ ಆತನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಕರ್ತನೆ. ಏಕೆಂದರೆ ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಾವು ಸ್ತುತಿ ಆರಾಧನೆಯಲ್ಲಿ ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇದ್ದು
ಚಲಿಸಿದನು. ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ ಆತನ ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರು, ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ, ದೇವರ ವಾಕ್ಯವನ್ನು ಕೇಳುವ ನಾವು. ಏಕೆಂದರೆ ನಾವು ಎಷ್ಟು ವಾಕ್ಯ ಕೇಳ್ತೇವೆ ಅಷ್ಟು ನಮಗೆ ಬಿಡುಗಡೆ ಆಗ್ತದೆ. ವಾಕ್ಯ ಮಾತಾಡುವಾಗಲೇ ದೇವರು ಚಲಿಸ್ತಾನೆ. ಅದಕ್ಕೋಸ್ಕರ ಇವತ್ತಿನ ವಾಕ್ಯ ನಾವು ತೆಗೆಯುವ 2ನೇ ಕೊರಿಂಥೀಯರ ಪತ್ರಿಕೆ, ಅದರಲ್ಲಿ 10ರಲ್ಲಿ 4ರಿಂದ ಸ್ವಲ್ಪ ಜ್ಞಾನಿಸುವ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಹೇಳ್ತಾನೆ. ಪೌಲನು ಬರೆಯುತ್ತಾನೆ, ನಾವು ಉಪಯೋಗಿಸುವ ಆಯುಧ ಅದು ಲೋಕ ಸಂಬಂಧವಾದ ಆಯುಧ ಅಲ್ಲ. ಅಂದರೆ ಲೋಕದ ಮಾನವನು ತಗೊಳ್ಳುವ ಆಯುಧ ಅದು ಲೋಕದ ರೀತಿಯಲ್ಲಿ ಉಂಟು. ಆದರೆ ಇಲ್ಲಿ ವಿಶ್ವಾಸಿಗಳಿಗೆ ಪೌಲನು ಬರೆಯುತ್ತಾ ಇದ್ದಾನೆ, ನಾವು ಉಪಯೋಗಿಸುವ ಆಯುಧ ಅದು ಸಾಮಾನ್ಯ ಆಯುಧ ಅಲ್ಲ. ಅದಕ್ಕೋಸ್ಕರ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕಿದಂಥದ್ದಾಗಿದೆ. ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕ್ತದೆ ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಯೇಸು ಕ್ರಿಸ್ತನು ಆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಂದರೆ ಚೇಳುಗಳ ಮೇಲೆ, ಸರ್ಪಗಳ ಮೇಲೆ, ಸಮಸ್ತ ಘಟಸರ್ಪದಕ್ಕೆ ತೊಳೆಯಲಿಕ್ಕೆ, ಕಾಲಾಡಿ ಹಾಗೆ ತೊಳೆಯಲಿಕ್ಕೆ ಸಭೆಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗನು ಮಗಳು ಉಪಯೋಗಿಸುವ ಆಯುಧ ಸಾಮಾನ್ಯ ಆಯುಧ ಅಲ್ಲ. ಅದು ದೇವರ ದೃಷ್ಟಿಯಲ್ಲಿ ಅದು ಬಲವಂತವಾದ ಅದು ಆಯುಧವಾಗಿದೆ. ಅದು ಕಣ್ಣಿಗೆ ಕಾಣದ ಆಯುಧ. ಈ ಲೋಕದಲ್ಲಿ ಮಾನವನು ಕಣ್ಣಿಗೆ ಕಾಣುವ ಆಯುಧಗಳು ಉಪಯೋಗ ಮಾಡ್ತಾನೆ. ನೋಡಿ, ಆಗಿನ ಹಳೆಯ ಒಡಂಬಡಿಕೆಯಲ್ಲಿ ತುಂಬ ಯುದ್ಧಗಳು ಆಗಿದೆ. ಸತ್ಯವೇದದಲ್ಲಿ ರೆಕಾರ್ಡ್ ಉಂಟು. ದಾವೀದನು ಎಷ್ಟೋ ಯುದ್ಧ ಮಾಡಿದ್ದಾನೆ, ಸೌಲನು ಯುದ್ಧ ಮಾಡಿದ್ದಾನೆ. ಈ ರೀತಿ ಬೇರೆ ಬೇರೆ ಯುದ್ಧ ಆಗಿದೆ. ಹೇಗೆ ಯುದ್ಧ ಮಾಡಿದರು? ಅವರಿಗೆ ಯುದ್ಧ ಮಾಡಲಿಕ್ಕೆ ಒಂದು ಕುದುರೆ ಬೇಕು, ಕೈಯಲ್ಲಿ ಖಡ್ಗ, ಬಿಲ್ಲು ಬಾಣ ಬೇಕು. ಈ ರೀತಿಯಾಗಿ ಅವರು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅವರು ಯುದ್ಧ ಮಾಡ್ತಿದ್ದರು. ದೊಡ್ಡ ದೊಡ್ಡ ಯುದ್ಧ ಆಗಿದೆ. ಇವರ ಭಾಗದಲ್ಲಿ ಸೈನಿಕರು, ಆ ಭಾಗದಲ್ಲಿ ಸೈನಿಕರು, ಎಷ್ಟು ಸೈನಿಕರು ಸಾಯ್ತಿದ್ದರು. ರಕ್ತಪಾತ ಆಗ್ತಿತ್ತು. ಒಬ್ಬ ರಾಜ್ಯನು ಇನ್ನೊಂದು ರಾಜ್ಯನಿಗೆ ಸೋಲಿಸ್ತಿದ್ದ. ಇದು ಮೊದಲಿಂದ ಬಂದಿದೆ. ಅವರು ಒಬ್ಬ ರಾಜ ಜಯವನ್ನು ಹೊಂದಿದ್ದನು ಮತ್ತು ಅವರು ಜಯಘೋಷಣೆ ಮಾಡ್ತಿದ್ದರು. ಆದರೆ ಸತ್ಯವೇದದಲ್ಲಿ ಇನ್ನೊಂದು ಥರದ ಯುದ್ಧ ಉಂಟು. ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಕತ್ತೆಯ ಮೇಲೆ ಕೂತ್ಕೊಂಡು ಬಂದ ಯೆರೂಸಲೇಮಿಗೆ. ನೋಡಿ, ಕತ್ತೆ ಯಾವಾಗಲೂ ನೀವು ನೋಡಿದ್ದೀರಾ? ಜಗಳ ಮಾಡೋದು ನೋಡಿದ್ದೀರಾ? ಇಲ್ಲ, ಸಾದಾ ಪ್ರಾಣಿಯಾಗಿದೆ. ಉಳಿದ ಎಲ್ಲ ಪ್ರಾಣಿಯು ಏನು ಮಾಡ್ತದೆ? ಜಗಳ ಮಾಡ್ತದೆ, ಬೊಬ್ಬೆ ಹೊಡಿತದೆ. ನಾಯಿಗಳು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಅದು ಕಚ್ಚಾಟ ಮಾಡಿ ಹೇಗೆ ಅದು ಜಗಳ ಆಡ್ತದೆ. ಅದೇ ಪ್ರಕಾರ ಬೇರೆ ಬೇರೆ ಪ್ರಾಣಿಗಳು ಈ ರೀತಿ ಲೋಕದ ರೀತಿಯಲ್ಲಿ ಜಗಳ ಆಡ್ತದೆ. ಆದರೆ ಯೇಸು ಕ್ರಿಸ್ತನು, ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಜಯವನ್ನು ಹೊಂದಿದನೆಂದು ದೇವರ ವಾಕ್ಯ ಹೇಳ್ತದೆ. ಯಾರ ಮೇಲೆ ಜಯವನ್ನು ಹೊಂದಿದನು? ಸೈತಾನನ ಮೇಲೆ ಜಯವನ್ನು ಹೊಂದಿದನು. ಕಣ್ಣಿಗೆ ಕಾಣದ ಒಂದು ಯುದ್ಧ ಇದು. ಹೀಗೆ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟನು.
ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿದರು. ಈಗ ಶಿಲುಬೆಯಲ್ಲಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನ ಒಂದು ಕೈ ಈ ಭಾಗದಲ್ಲಿ, ಒಂದು ಕೈ ಈ ಭಾಗದಲ್ಲಿ ಉಂಟು, ಮೊಳೆ ಹೊಡೆದಿದೆ, ಕಾಲಿಗೆ ಮೊಳೆ ಹೊಡೆದಿದೆ, ತಲೆಗೆ ಒಂದು ಕಿರೀಟ ಉಂಟು, ರಕ್ತ ಸುರಿಯಿತು, ತುಂಬ ಸಂಕಟ ಕಷ್ಟ ಅನುಭವ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಈಗ ಲೋಕದ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ಸೋತು ಹೋದನೆಂದು. ಆದರೆ ಸತ್ಯವೇದ ಏನು ಹೇಳ್ತದೆ? ಯೇಸು ಕ್ರಿಸ್ತನು ಜಯವನ್ನು ಹೊಂದಿದನು, ಸೈತಾನನ ಮೇಲೆ ಜಯ ಹೊಂದಿದನು, ತನ್ನ ರಕ್ತವನ್ನು ಕೊಟ್ಟು ಶಿಲುಬೆಯಲ್ಲಿ ಜಯ ಹೊಂದಿದನು ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಪೌಲನು ಬರೆಯುತ್ತಾನೆ, ಶಿಲುಬೆಯ ವಿಷಯದಲ್ಲಿ ನಾಶನ ಮಾರ್ಗದಲ್ಲಿ ಹೋಗುವವರಿಗೆ ಒಂದು ಹುಚ್ಚು ಮಾತಾಗಿದೆ, ಆದರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೋ ತಿಳುಕೊಂಡಿದ್ದಾರೋ ಅವರಿಗೆ ಅದು ಬಲವಾಗಿದೆ, ಅದು ಶಕ್ತಿಯಾಗಿದೆ. ಅದಕ್ಕೋಸ್ಕರ ಕಣ್ಣಿಗೆ ಕಾಣದ ಒಂದು ಯುದ್ಧ ಅಲ್ಲಿ ನಡೆದಿದೆ. ಶಿಲುಬೆಯಲ್ಲಿ ಸೈತಾನು ಸೋತು ಹೋಗಿದ್ದಾನೆ, ಸೈತಾನಿಗೆ ಯೇಸು ಕ್ರಿಸ್ತನು ಸೋಲಿಸಿದ್ದಾನೆ, ಆತನು ಸೋತು ಹೋಗಿದ್ದಾನೆ, ಯೇಸು ಜಯ ಹೊಂದಿದ್ದಾನೆ. ಈಗ ಯೇಸುವಿಗೆ ಯಾರ್ಯಾರು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡ್ತಾರೆ, ಯಾರ್ಯಾರು ದೇವರ ಮಕ್ಕಳು, ಅವರಿಗೆ ಈ ಅಧಿಕಾರವನ್ನು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಹೀಗೆ ಸೈತಾನನ ಮೇಲೆ ಅಧಿಕಾರ ನಡೆಸಲಿಕ್ಕೆ. ಒಂದು ದಿವಸ ಯೇಸು ಕ್ರಿಸ್ತನು ಬರುವಾಗ ಒಬ್ಬ ದವ್ವ ಹಿಡಿದವನು ಯೇಸುವಿನ ಮುಂದೆ ಬರ್ತಾನೆ. ಯೇಸುವೇ, ನಮ್ಮ ಗೂಢ ನಿನಗೇಕೆ? ಸಮಯ ಆಗುವ ಮೊದಲು ನೀನು ಈ ಲೋಕಕ್ಕೆ ಬಂದಿದ್ದೀಯೋ? ಯೇಸು ಕ್ರಿಸ್ತನು ಅವನಿಗೆ ಗದರಿಸ್ತಾನೆ. ಗದರಿಸುವಾಗ ಇವನು ಹೇಳ್ತಾ ಇದ್ದಾನೆ, ನಮಗೆ ಅಲ್ಲಿ ಹಂದಿಗಳುಂಟು, ನಾನು ಹಂದಿಯ ಒಳಗೆ ಹೋಗ್ತೇನೆ. ಯೇಸು ಹೋಗು ಹೇಳುವಾಗ ಆ ಹಂದಿಗ ಒಳಗೆ ಆತನು ಆ ದವ್ವಗಳು ಹೋಯಿತು ಎಂದು ದೇವರ ವಾಕ್ಯ ಹೇಳ್ತದೆ. ಅಂದರೆ ಯೇಸುನ ಒಂದು ಮಾತಿಗೆ ಸೈತಾನನು ನಡುಗಿದನು. ಅದೇ ಪ್ರಕಾರ ದೇವರು ವಿಶ್ವಾಸಿಗೆ, ದೇವರ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದು ಹೇಗೆ ಉಪಯೋಗ ಮಾಡಲಿಕ್ಕೆ ನಾವು ನೋಡ್ತೇವೆ. ಎಫೆಸದವರಿಗೆ ಪತ್ರಿಕೆಯಲ್ಲಿ ಇಲ್ಲಿ ಪೌಲನು ಬಿಡಿಸಿ ಬರೆದಿದ್ದಾನೆ. ಎಫೆಸದವರಿಗೆ ಪತ್ರಿಕೆಯಲ್ಲಿ 6ರಲ್ಲಿ ಪೌಲನು ಈ ರೀತಿ ಬರೆದಿದ್ದಾನೆ. ಹತ್ತರಲ್ಲಿ, ಕಡೇ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಹೇಳ್ತಾನೆ. ನೀವು ಬಲಗೊಳ್ಳಬೇಕು ಹೇಳ್ತಾನೆ. ಯಾವುದು? ಹೇಗೆ ಬಲಗೊಳ್ಳುವುದು? ದೇವರ ವಾಕ್ಯ ಕೇಳುವುದು, ಪರಿಶುದ್ಧ ಆತ್ಮನಿಂದ ತುಂಬಲ್ಪಡುವುದು. ಪರಿಶುದ್ಧ ಆತ್ಮನ ತುಂಬಲ್ಪಡುವಾಗ ನಿಮ್ಮ ಒಳಗೆ ಬಲ ಬರ್ತದೆ, ದೇವರ ಬಲ ಬರ್ತದೆ. ಅಲ್ಲಿ ಏನು ಹೇಳ್ತಾನೆ? ಕಡೇ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿರಿ, ಆತನ ಶಕ್ತಿಯನ್ನು ಆಶ್ರಯಿಸಿರಿ ಕೊಂಡವರಾಗಿ ಬಲಗೊಳ್ಳಿರಿ ಹೇಳ್ತಾನೆ. ಸೈತಾನನ ತಂತ್ರೋಪಾಧ್ಯಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಹೇಳ್ತಾನೆ. ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಹೇಳ್ತಾನೆ. ಪೌಲನು ಬರೆಯುತ್ತಾ ಇದ್ದಾನೆ, ಸಭೆಗೆ ಬರೆಯುತ್ತಾ ಇದ್ದಾನೆ. ಅಂದರೆ ಆತನು ಹೇಳ್ತಾ ಇದ್ದಾನೆ, ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಸೈತಾನನ ಕುತಾಂತರ ತಂತ್ರಕ್ಕೆ ಎದುರಿಸಿ ನಿಲ್ಲುವುದಕ್ಕೆ ನೀವು ಶಕ್ತರಾಗಬೇಕು. ಸೈತಾನನ ಕುತಾಂತರ ತಂತ್ರವನ್ನು ನೀವು ಬಲ್ಲವರಾಗಬೇಕು. ಸತ್ಯವೇದ ಹೇಳ್ತದೆ, ಆತನು ತುಂಬ ಕುಯುಕ್ತಿ. ಹವ್ವಳನ್ನು ಹೇಗೆ ಆತನು ಏನು ಮಾಡಿದನು? ಪಾಪಕ್ಕೆ ಒಳಪಡಿಸಿದನು. ಆತನು ಬರುವಾಗ, ಸೈತಾನನು ಬರುವಾಗ ಡೈರೆಕ್ಟಾಗಿ ಬರುವುದಿಲ್ಲ. ಆತನು ತಿರುಗಿಸಿ ತಿರುಗಿಸಿ ಮಾತಾಡುವುದು.
ಈಕೆಗೆ ತಿರುಗಿಸಿ ಮಾತಾಡಿ ಈಕೆಗೆ ಪಾಪದಲ್ಲಿ ಹಾಕಿದನು. ಅಂದರೆ ಆ ಹಣ್ಣನ್ನು ತಿನ್ನುವ ಹಾಗೆ ಮಾಡಿದನು. ಈಗ ಕೂಡ ಸೈತಾನನು ಏನು ತನ್ನ ಸುಳ್ಳನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಶಿಲುಬೆಯಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಸೈತಾನನಿಗೆ ಸೋಲಿಸಿದ್ದಾನೆ. ಈಗ ಸೈತಾನ ಹತ್ರ ಏನುಂಟು? ಆತನು ಸೋತು ಹೋಗಿದ್ದಾನೆ. ಈಗ ಆತನ ಹತ್ರ ಸುಳ್ಳುಂಟು. ಸುಳ್ಳನ್ನು ಹಿಡ್ಕೊಂಡು ಆತನು ಏನು ಮಾಡ್ತಾನೆ? ತಿರುಗಾಡ್ತಾ ಇದ್ದಾನೆ. ಯಾವಾಗ ಯಾರಿಗೆ ಅದು ಪಾಪದಲ್ಲಿ ಹಾಕಲಿಕ್ಕೆ, ದೇವರ ಚಿತ್ತಕ್ಕೆ ವಿರುದ್ಧ ಹೋಗಲಿಕ್ಕೆ, ಕೆಲವರಿಗೆ ಪ್ರಾರ್ಥನೆ ಮಾಡದಾಗೆ ಬೇರೆ ಬೇರೆ ರೀತಿಯಲ್ಲಿ ಆತನು ಏನು ಮಾಡ್ತಾನೆ? ಕುಯುಕ್ತಿಯನ್ನು ಉಪಯೋಗ ಮಾಡ್ತಾನೆ. ದೇವರ ವಾಕ್ಯವನ್ನು ಹೇಳ್ತದೆ, ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ಉಪಯೋಗಿಸುವ ಆಯುಧಗಳು ಸಾಮಾನ್ಯ ಆಯುಧ ಅಲ್ಲದು. ಕೋಟೆ ಕೊತ್ತಳುಗಳು ಮುರಿಯುವ ಅಷ್ಟು ಆಯುಧಗಳದು. ಅದಕ್ಕೋಸ್ಕರ ನಿಮ್ಮ ಬಾಯಲ್ಲಿ ಬರುವ ಒಂದು ಅಧಿಕಾರ ಉಂಟಲ್ಲ, ದುರಾತ್ಮನು ಹೆದರುತ್ತಾನೆ. ಅದಕ್ಕೋಸ್ಕರ ದೇವರ ಮಕ್ಕಳಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಆ ಅಧಿಕಾರ ನಿಮ್ಮ ಹತ್ರ ಉಂಟು. ಆದರೆ ಆತನ ದುರಾತ್ಮನ ತಂತ್ರೋಪೋದಗಳನ್ನು ನೀವು ತಿಳುಕೊಳ್ಳಬೇಕೆಂದು ದೇವರು ಬಯಸ್ತಾನೆ. ನೀವು ಅರಿಯಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೆ ಎಚ್ಚರವಾಗಿರಿ ಹೇಳ್ತಾನೆ. ದೇವರ ಶಕ್ತಿಯಿಂದ ತುಂಬಿರಿ ಹೇಳ್ತಾನೆ. ಅದಕ್ಕೆ ಏನು ಮಾಡಬೇಕು? ನಾವು ದಿವಸ ಸತ್ಯವೇದ ಓದಬೇಕು, ಸತ್ಯವನ್ನೇ ಮಾತಾಡಬೇಕು. ಆಗ ಏನಾಗ್ತದೆ? ಸೈತಾನಿಗೆ ಯಾವ ಭಾಗದಲ್ಲಿ ನಿಮ್ಮ ಒಳಗೆ ಬರಲಿಕ್ಕೆ ಆತನಿಗೆ ಏನಾಗಿದೆ? ಆಗುವುದಿಲ್ಲ. ಇಲ್ಲದರ ಆತನು ಅವಕಾಶ ನೋಡ್ತಾ ಇರ್ತಾನೆ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನಾವು ಹೋರಾಡೋದು ಮನುಷ್ಯ ಮಾತ್ರನ ಸಂಗಡ ಅಲ್ಲ ಅಂತಾನೆ. ನಾವು ಹೋರಾಡೋದು ಮನುಷ್ಯರ ಹತ್ರ ಅಲ್ಲ. ಈಗ ನಿಮ್ಮ ಮನೆಯಲ್ಲಿ ಏನೊಂದು ಕಚ್ಚಾಟ ಆದರೆ, ನೆರೆಕೆರೆಯಲ್ಲಿ ನೀವು ಹೋದ ಸ್ಥಳದಲ್ಲಿ, ಅಂದರೆ ಆ ರೀತಿ ಕಚ್ಚಾಟ ಆದರೆ ನೀವು ಆ ರೀತಿ ಕಚ್ಚಾಟ ಮಾಡಬಾರ್ದು. ಇದು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ನೀವು ತಿಳ್ಕೊಳ್ಳಬೇಕು. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಹೋರಾಡೋದು ಮನುಷ್ಯರ ಮಾತ್ರ ಸಂಗಡ ಅಲ್ಲ. ಮನುಷ್ಯನು ಒಳ್ಳೆಯವನೇ. ಎಲ್ಲ ಮನುಷ್ಯನು ಒಳ್ಳೆಯವನು. ದೇವರು ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನಿಗೆ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ದುರಾತ್ಮನ ಕುತಾಂತರ ತಂತ್ರದಿಂದ ಮಾನವೊಳಗೆ ಹೆದರಿಕೆ ಹಾಕಿ, ಉಪದ್ರ ತಂದು ಹಾಕಿ, ಕಾಯಿಲೆ ತಂದು ಹಾಕಿ, ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಉಪದ್ರ ಕೊಟ್ಟು ಮಾನವನಿಗೆ ಪೀಡಿಸ್ತಾ ಇದ್ದಾನೆ. ತನ್ನ ಸುಳ್ಳಿಂದ ಪೀಡಿಸ್ತಾ ಇದ್ದಾನೆ. ಈಗ ಈ ಎಲ್ಲ ಸಂಗತಿ ಎಲ್ಲಿಂದ ಬರ್ತದೆ ಎಂದು ನೀವು ತಿಳುಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 10:10 ಕಳ್ಳನು ಬಂದಿದ್ದಾನೆ ಕದ್ದುಕೊಳ್ಳಲಿಕ್ಕೆ, ನಾಶ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ, ಕೊಲ್ಲಿಕ್ಕೆ ಬಂದಿದ್ದಾನೆ. ಆತನು ಹಾಳು ಮಾಡಲಿಕ್ಕೆ ಬಂದಿದ್ದಾನೆ. ಮನುಷ್ಯನದ್ದು ಆತನು ಒಳ್ಳೆಯದು ಬಯಸುವುದಿಲ್ಲ. ಈ ಲೋಕದಲ್ಲಿ ಮನುಷ್ಯರಿದ್ದಾರೆ. ಆ ಸೈತಾನು ಯಾವಾಗಲೂ ಒಳ್ಳೆಯದು ಬಯಸುವುದಿಲ್ಲ. ಮನುಷ್ಯನು ಹಾಳಾಗಬೇಕು, ಅಂದರೆ ದೇವರಿಗೆ ದೂರಬೇಕು. ಜೀವ ಸ್ವರೂಪನಾದ ದೇವರಿಗೆ ದೂರಬೇಕು ಎಂದು ಸೈತಾನನು ಬಯಸ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಕಳ್ಳನು, ಸೈತಾನ ಹೆಸರು ಕಳ್ಳ, ಸೈತಾನ, ಘಟಸರ್ಪ, ಇದೆಲ್ಲ ಹೆಸರು ಆತನದು. ಆತನಂತ ಒಳ್ಳೆಯದೇನು ಏನೂ ಇಲ್ಲ. ಆತನು ಒಳ್ಳೆಯದು ಮಾಡೋದಿಲ್ಲ, ಮನುಷ್ಯರಿಗೆ ಹಾಳೆ ಮಾಡ್ತಾನೆ. ನೋಡಿ, ಎಷ್ಟೋ ಜನರು ಕೆಲವು ಒಳಗಿಂದ ಒಂದು ಹೆದರಿಕೆ, ಏನಾಗ್ತದೇನೋ, ನಾಳೆ ಏನಾಗ್ತದೇನೋ, ನಾಳ್ದು ಏನಾಗ್ತದೇನೋ, ನಮ್ಮ ದೇವರುಗಳು ಏನು ಮಾಡ್ತಾನೇನೋ, ಈ ರೀತಿ. ಆದರೆ ಆ ದುರಾತ್ಮನು ಯಾರಿಗೆ ಹೆದರ್ತಾನೆ? ಯೇಸುಗೆ ಮಾತ್ರ ಹೆದರ್ತಾನೆ. ಯೇಸು ಶಿಲುಬೆಯಲ್ಲಿ ಸುರಿಸಿದ ರಕ್ತಕ್ಕೆ ಮಾತ್ರ ಹೆದರ್ತಾನೆ ಆತನಿಗೆ ಭಯ ಆಗ್ತದೆ. ಯೇಸುನ ಹೆಸರು ಹೇಳುವಾಗ, ಯೇಸು ನಾಮದಲ್ಲಿ ಹೇಳುವಾಗ ಆತನಿಗೆ ಭಯ ಆಗ್ತದೆ, ಭಯ ಶುರು ಆಗ್ತದೆ. ಅದಕ್ಕೆ ಪೌಲನು ಬರೆಯುತ್ತಾ ಇದ್ದಾನೆ, ನಿಮಗೆ ಕೊಟ್ಟ ಆತ್ಮವು ಅದು ಭಯದ ಆತ್ಮ ಅಲ್ಲ ಹೇಳ್ತಾನೆ. ನಿಮಗೆ ಭಯದ ಆತ್ಮ ಕೊಡಲಿಲ್ಲ, ನಿಮಗೆ ಧೈರ್ಯದ ಆತ್ಮ ಕೊಟ್ಟಿದ್ದಾನೆ ಎಂದು, ಮತ್ತು ಸ್ವಸ್ಥ ಬುದ್ಧಿಯ ಆತ್ಮ ಕೊಟ್ಟಿದ್ದಾನೆ. ಅಂದರೆ ನಾವು ತಿಳಿಯಬೇಕು.
ಸೈತಾನ ಕುತಾಂತರ ತಂತ್ರವನ್ನು ತಿಳುಕೊಳ್ಳಬೇಕು. ಅಂಥ ಆತ್ಮವು ದೇವರು ನಿಮಗೆ ಕೊಟ್ಟಿದ್ದಾನೆ. ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ಆ ವಾಸ ಮಾಡುವ ಆತ್ಮವು ಅದು ಸಾಮಾನ್ಯ ಆತ್ಮ ಅಲ್ಲ, ಅದು ಸರ್ವಶಕ್ತನಾದ ಜೀವ ಸ್ವರೂಪನಾದ ಆತ್ಮವಾಗಿದೆ. ಅದಕ್ಕೋಸ್ಕರ ನೀವು ಹೇಡಿಗಳಲ್ಲ, ನೀವು ಧೈರ್ಯಶಾಲಿಗಳು. ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ. ಸೈತಾನ ಕುತಾಂತರ ತಂತ್ರವು ನೀವು ಬಲ್ಲವರಾಗಬೇಕು. ಏಕೆ ನನಗೆ ಈ ರೀತಿ ಆಗ್ತದೆ, ಏಕೆ ಈ ಎಲ್ಲ ಉಪದ್ರ ಬರ್ತದೆ, ನೀವು ತಿಳುಕೊಳ್ಳಬೇಕು. ಒಂದು ವೇಳೆ ನೀವು ಕ್ರಿಸ್ತನಲ್ಲಿ ಇದ್ದರೆ ಆತನು ಹೆದರುತ್ತಾನೆ, ದುರಾತ್ಮ ನಿಮಗೆ ಹೆದರುತ್ತಾನೆ. ಯಾವ ಉಪದ್ರ ಬರಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ಗೂಡದ ಬಳಿ ಯಾವ ಉಪದ್ರ ಬರಲಿಕ್ಕೆ ಯೇಸು ಕ್ರಿಸ್ತನು ಬಿಡುವುದಿಲ್ಲ. ಯೇಸು ಕ್ರಿಸ್ತನ ನಾಮವನ್ನು ನೀವು ಉಪಯೋಗ ಮಾಡುವಾಗ ಆತನು ದುರಾತ್ಮನು ಹೆದರುತ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಮನುಷ್ಯರು ಎಲ್ಲರೂ ಒಳ್ಳೆಯವರು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯನ ಮಾತ್ರ ಸಂಗಡ ಅಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಅಂತ. ಕಣ್ಣಿಗೆ ಕಾಣದ ಸಂಗತಿ, ಒಂದು ಕಣ್ಣಿಗೆ ಕಾಣದ ಒಂದು ಸಂಗತಿ ಉಂಟು ಲೋಕದಲ್ಲಿ. ಆತ್ಮಿಕ ಯುದ್ಧ ಹೇಳ್ತದೆ. ಅದು ಆತ್ಮಿಕ ಯುದ್ಧ ನಡೆಯುತ್ತಾ ಉಂಟು. ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ. ನಿಮಗೆ ಏನು ನೀವು ಬಯಸ್ತೀರಿ, ಅವನು ಹಾಗೆ ಸರಿಯಲ್ಲ, ಇವನು ಸರಿ ಇಲ್ಲ, ಅವನು ನನಗೆ ಬೈದ, ಅವನು ನನ್ನ ಮನಸ್ಸು ಹಾಳು ಮಾಡಿದ, ಅವನು ನನಗೆ ವಂಚನೆ ಮಾಡಿದ, ಅವನು ನನಗೆ ಮೋಸ ಮಾಡಿದ. ಅವನಲ್ಲ, ಅವನ ಒಳಗೆ ದುಷ್ಟ ಶಕ್ತಿ ಹೋಗಿ ನಿನಗೆ ವಂಚನೆ ಮಾಡಿದ, ನಿನಗೆ ಮೋಸ ಮಾಡಿದ. ಅವನ ಮುಖಾಂತರ ಬರುವುದು ನೋಡಿ. ದುರಾತ್ಮನಿಗೆ ಒಬ್ಬನಿಗೆ ವಂಚನೆ ಮಾಡಬೇಕಾದ್ರೆ, ಒಬ್ಬನಿಗೆ ಮೋಸ ಮಾಡಬೇಕಾದ್ರೆ, ಒಬ್ಬನಿಗೆ ಪಾಪದಲ್ಲಿ ಹಾಕಬೇಕಾದ್ರೆ ಏನು ಬೇಕು? ಒಬ್ಬ ವ್ಯಕ್ತಿಗೆ ಉಪಯೋಗ ಮಾಡ್ತಾನೆ ಆತನು. ಉಪಯೋಗ ಮಾಡಿ ಈ ವ್ಯಕ್ತಿಗೆ ಆತನು ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲು ತಿಳುಕೊಳ್ಳಬೇಕು ಅವನು ಯಾವ ರೀತಿಯಲ್ಲಿ ಬರ್ತಾನೆ ಎಂದು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ರಾಜ್ಯತ್ವಗಳ ಮೇಲೆಯೂ ಅಂದರೆ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿ ಮೇಲೆಯೂ ಅವನು ಯಾರ್ಯಾರಿಗೆ ಉಪಯೋಗ ಮಾಡ್ತಾನೆ? ಯಾರಿಗೆ ಅಧಿಕಾರ ಉಂಟು, ಯಾರಿಗೆ ಪೊಸಿಷನ್ ಉಂಟು ಅವರಿಗೆ ಉಪಯೋಗ ಮಾಡ್ತಾನೆ. ಅಂದರೆ ದುರಾತ್ಮನಿಗೆ ಹಂಬಲಾಗಲಿಕ್ಕೆ ಬೇಡ, ಅಂದರೆ ದೀನನಾಗಲಿಕ್ಕೆ ಬೇಡ. ದುರಾತ್ಮನಿಗೆ ಅವನಿಗೆ ಆತನು ದೀನನಾಗುವುದಿಲ್ಲ. ಆತನ ಹತ್ರ ದೀನತೆ ಇಲ್ಲ. ನಾನು ಎಂಬುದು ಉಂಟು. ದುರಾತ್ಮನ ಹತ್ರ ನಾನು ನೋಡಿ, ಮನುಷ್ಯಗೆ ನೋಡುವಾಗ ನೀವು ತಿಳ್ಕೊಳ್ಳಬೇಕು. ಅವನ ಹತ್ರ ನಾನು ಉಂಟು, ನನ್ನದು ಇರುವಾಗ ನೀವು ತಿಳ್ಕೊಳ್ಳಬೇಕು ಅವನಿಗೆ ಯಾರು ಉಪಯೋಗ ಮಾಡ್ತಾನೆಂದು. ಅದಕ್ಕೋಸ್ಕರ ಪ್ರಿಯರೇ, ಮೊದಲು ತಿಳ್ಕೊಳ್ಳಬೇಕು. ಅದಕ್ಕೋಸ್ಕರ ಪರಿಶುದ್ಧಾತ್ಮನ ಫಲ ಎಂದು ಸತ್ಯವೇದದಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಫಲದಿಂದ ನೀವು ತುಂಬಿದವರಾಗಿರಿ ಹೇಳ್ತಾನೆ. ಸೈತಾನನ ಫಲ ಕೂಡ ಉಂಟು. ಸಿಟ್ಟು, ಬೈಯುವುದು, ಜಗಳ ಮಾಡುವುದು, ಕಳ್ಳತನ, ಮೋಸ ಮಾಡುವುದು, ವಂಚನೆ, ಬೇರೆ ಬೇರೆ ರೀತಿಯಿಂದ ಮನುಷ್ಯನಿಗೆ ಪೀಡಿಸುವುದು, ಒಬ್ಬನದ ಹೆಸರು ಹಾಳು ಮಾಡುವುದು, ಶರೀರದ ಆಶೆ ಹಾಕುವುದು, ಶರೀರದ ಆಶೆ ಹಾಕಿ ಅದರ ಮುಖಾಂತರ ಅವನ ಜೀವಿತ ಹಾಳು ಮಾಡುವುದು. ಈ ರೀತಿ ಬೇರೆ ಬೇರೆ ಸಂಗತಿ ಉಂಟು ಆತ್ಮಿಕ ಲೋಕದಲ್ಲಿ. ನಿಮಗೆ ಸತ್ಯವೇದ ಓದಿದರೆ ಗೊತ್ತಾಗ್ತದೆ. ಅವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯೋಬನ ಬಳಿಗೆ ಬಂದು ಯೋಬನಿಗೆ ಏನು ಮಾಡ್ತಾನೆ? ಯೋಬನಿಗೆ ಆತನು ಏನು ಮಾಡಿದ? ದೇವರಿಂದ ಅಧಿಕಾರವನ್ನು ಪಡೆದು ಅವನು ಯೋಬನಿಗೆ ಸಂಕಟದಲ್ಲಿ ಹಾಕಿದ. ಹಳೆಯ ಒಡಂಬಡಿಕೆಯಲ್ಲಿ ಅಂದರೆ ಯೋಬನಿಗೆ ಕೊನೆಗೆ ಆತನ ಕುಷ್ಠರೋಗ ತಾಗಿತಂತೆ. ಅವನು ಇದ್ದದ್ದೆಲ್ಲ ಹೋಯಿತು, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ, ಎಲ್ಲ ಹೋಯಿತು, ಮಕ್ಕಳು ಸತ್ತವರು, ಎಲ್ಲ ಸತ್ತವರು. ಆದರೆ ಯೋಬನು ಮಾತ್ರ ದೃಢವಾಗಿ ನಿಂತ, ದೇವರಲ್ಲಿ ದೃಢವಾಗಿ ವಿಶ್ವಾಸದಲ್ಲಿ ನಿಂತಾತ. ಎಡಕ್ಕೋ ಬಲಕ್ಕೋ ಆತನು ತಿರುಗಲಿಲ್ಲ. ಏಕೆಂದರೆ ಆತನು ನಂಬಿದ ದೇವರನ್ನು ತಿಳುಕೊಂಡಿದ್ದವನು.
ಅದಕ್ಕೋಸ್ಕರ ಆತನು ಭಯ ಪಡಲಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ದುರಾತ್ಮ ಬಂದ, ಹೆಂಡತಿಗೆ ಉಪಯೋಗ ಮಾಡಿದ. ಹೆಂಡತಿ ಹೇಳ್ತಾಳೆ, ನೀನು ದೇವರನ್ನು ದೂರು ಮತ್ತು ಸಾಯು ಹೇಳ್ತಾನೆ. ಆದರೆ ಯೋಬನು ಹೇಳ್ತಾನೆ, ನೀನು ಮೂರ್ಖಳು ಹೇಳ್ತಾನೆ. ಪ್ರಿಯರೇ, ಸೈತಾನು ವಿಧ ರೀತಿಯಲ್ಲಿ ಬರಬಹುದು. ಆದರೆ ಯೋಬನು ಏನು ಕಳಕೊಂಡ ಅದು ಕೊನೆಗೆ ನಾವು 42ನೇ ಅಧ್ಯಾಯದಲ್ಲಿ ಓದುವಾಗ ಎಲ್ಲವನ್ನು ಆತನು ಪಡಗೊಳ್ತಾನೆ. ಅದಕ್ಕಿಂತ ಡಬಲ್ ಪೋರ್ಷನ್ ದೇವರು ಕೊಡ್ತಾನೆ ಆತನಿಗೆ. ಆದರೆ ಮೊದಲು ನೀವಾಗಲಿ ನಾವಾಗಲಿ ತಿಳುಕೊಳ್ಳಬೇಕು ಪ್ರಿಯರೇ, ಹೇಗೆ ದುರಾತ್ಮನು ಕಾರ್ಯ ಮಾಡ್ತಾನೆ ಕುಟುಂಬದಲ್ಲಿ, ನಿಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ, ನೀವು ಕೆಲಸಕ್ಕೆ ಹೋಗುವ ಸ್ಥಳದಲ್ಲಿ, ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಹೇಗೆ ನಿಮಗೆ ವ್ಯಾಪಾರದಲ್ಲಿ ಕೆಳಗೆ ಹಾಕುವುದು, ಈ ರೀತಿ ಆತನು ತನ್ನ ಆಯುಧಗಳನ್ನು ಉಪಯೋಗ ಮಾಡ್ತಾನೆ. ಅದಕ್ಕೆ ನೀವೇನು ಮಾಡಬೇಕು? ನೀವು ದೇವರಲ್ಲಿ ದೃಢವಾಗಿ ನಿಲ್ಲಬೇಕು. ಕ್ರಿಸ್ತನಲ್ಲಿ ನೀವು ದೃಢವಾಗಿ ನಿಲ್ಲಬೇಕು. ಪ್ರಾರ್ಥನೆಯಲ್ಲಿ ನಿಲ್ಲಬೇಕು. ನಿಮಗೆ ಕೊಟ್ಟ ಆಯುಧ ಅದು ಉಪಯೋಗ ಮಾಡಬೇಕು. ದೇವರು ನಿಮಗೆ ಆಯುಧ ಕೊಟ್ಟಿದ್ದಾನೆ. ನಿಮಗೆ ಬಂಧಿಸಲಿಕ್ಕೆ, ಬಿಡಿಸಲಿಕ್ಕೆ ದೇವರ ವಾಕ್ಯ ಹೇಳ್ತದೆ. ನಿನಗೆ ಅಧಿಕಾರ ಕೊಟ್ಟಿದ್ದಾನೆ ದೇವರು. ದುರಾತ್ಮಗಳ ಮೇಲೆ ಅಧಿಕಾರನ ಕೊಟ್ಟಿದ್ದಾನೆ ನಿಮಗೆ. ನೀನು ಈ ಲೋಕದಲ್ಲಿ ಏನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು, ಏನು ಬಿಚ್ಚುತ್ತೀಯೋ ಪರಲೋಕದಲ್ಲಿ ಬಿಚ್ಚಲ್ಪಡುವುದು. ಅಂದರೆ ಈ ಲೋಕದಲ್ಲಿ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾನೆ, ಈ ಲೋಕದಲ್ಲಿ ಇಲ್ಲಿ ನೀನು ಏನು ಬಂಧಿಸ್ತೀಯೋ, ಅಂದರೆ ನೀನು ಏನು ಕಟ್ಟುತ್ತೀಯೋ ಇಲ್ಲಿ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು. ಇಲ್ಲಿ ಭೂಮಿ ಏನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು. ಅಂದರೆ ನಿನಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ದುರಾತ್ಮಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಏನು ಹೇಳ್ತದೆ, ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ನೋಡಿ ಈ ಅಂಧಕಾರದ ಅಂದರೆ ಈ ಕತ್ತಲೆ ಶಕ್ತಿ ಲೋಕಾಧಿಪತಿಯ ಮೇಲೆಯೂ, ಈ ಲೋಕದ ಅಧಿಪತಿ ಕತ್ತಲೆಯ ಅಧಿಪತಿ, ಬೆಳಕಿನವನಲ್ಲ, ಬೆಳಕು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಈ ಕತ್ತಲೆ ಶಕ್ತಿಯ ಮೇಲೆ ಅಧಿಕಾರ, ಯೇಸುವಿನ ನಾಮದಲ್ಲಿ ಅಧಿಕಾರ ಉಪಯೋಗ ಮಾಡುವಾಗ ಪ್ರಿಯರೇ ಏನಾಗ್ತದೆ? ಈ ಕತ್ತಲೆ ಶಕ್ತಿ ನಡುಗುತ್ತದೆ. ದೇವರ ಮಗನಿಗೆ ಮಗಳಿಗೆ ನೋಡುವಾಗ, ನೀವು ಉಪಯೋಗ ಮಾಡುವಾಗ ಏನಾಗ್ತದೆ? ಆತನು ದುರಾತ್ಮನು ನಡುಗುತ್ತಾನೆ, ಶೇಕ್ ಆಗ್ತಾನೆ ದುರಾತ್ಮನು. ಅದಕ್ಕೆ ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆ, ದುರಾತ್ಮದ ಸೇನೆಗಳ ಮೇಲೆ ನಿಮಗೆ ಅಧಿಕಾರ ಉಂಟು. ನೀವು ಉಪಯೋಗ ಮಾಡಬೇಕು. ಅದಕ್ಕೆ ಪುನಃ ದೇವರ ವಾಕ್ಯ ಹೇಳ್ತದೆ, ನಾವು ಹೋರಾಡುವುದೇನೆಂದರೆ, ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಈ ಸಮಯ ಯಾವುದಾಗಿದೆ? ನಾವು ಅಂತ್ಯದಿಂದ ಅಂತ್ಯಕಾಲದಲ್ಲಿ ಇದ್ದೇವೆ. ಅಂದರೆ ಕ್ರಿಸ್ತನ ಬರವಣಿಗೆಯ ಸಮಯದಲ್ಲಿ ಇದ್ದೇವೆ. ಸಭೆ ಎತ್ತಲ್ಪಡುವ ಸಮಯದಲ್ಲಿ ಇದ್ದೇವೆ. ನಿಮಗೆ ಕಣ್ಣಿಗೆ ಕಾಣದ ಒಂದು ದೊಡ್ಡ ಹೋರಾಟ ನಡೀತಾ ಉಂಟು. ಒಂದು ವೇಳೆ ನೀವು ಕ್ರಿಸ್ತನಲ್ಲಿ ಇದ್ದರೂ ಕೂಡ ದುರಾತ್ಮನು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ ನಿನ್ನ ಹತ್ರ. ಆಗ ನೀನು ಏನು ಮಾಡಬೇಕು? ದೇವರು ಕೊಟ್ಟ ಅಧಿಕಾರವನ್ನು ಉಪಯೋಗ ಮಾಡಬೇಕು. ಮತ್ತು ದೇವರು ಏನು ಹೇಳಿದ್ದಾನೆ, ಯೇಸು ಏನು ಅದರ ಪ್ರಕಾರ ನಡೆಯಬೇಕು. ಒಂದು ವೇಳೆ ನೀನು ಪಾಪದಲ್ಲಿ ಇದ್ದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ನೀನು ಅಧಿಕಾರ ಉಪಯೋಗ ಮಾಡಿದರೆ ಅದು ಕೆಲಸ ಮಾಡುವುದಿಲ್ಲ. ನೀನು ಕ್ರಿಸ್ತನಲ್ಲಿ ಇದ್ದು ಕ್ರಿಸ್ತನ ಮಾರ್ಗದಲ್ಲಿ ನಡೆದು ಆತನಿಗೆ ಮೆಚ್ಚುಗೆ ರೀತಿಯಲ್ಲಿ ನಡೆದರೆ ಖಂಡಿತ ನಿನಗೆ ಕೊಟ್ಟ ಅಧಿಕಾರವು ಅದೇ ಅಲ್ಲಿ ಕೆಲಸ ಮಾಡ್ತದೆ. ದುರಾತ್ಮ ನಿನಗೆ ನೋಡುವಾಗಲೇ ಹೆದರುತ್ತಾನೆ. ಇಲ್ಲಿ ದೇವರ ವಾಕ್ಯ ಏನಿರ್ತದೆ, ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸಿದ್ದಕ್ಕೂ, ಆ ವೈರಿ ನಿಮ್ಮ ವೈರಿ, ಕಣ್ಣಿಗೆ ಕಾಣದ ಒಬ್ಬ ವೈರಿ ಇದ್ದಾನೆ ನಿಮಗೆ, ಆತನಿಗೆ ಎದುರಿಸಬೇಕು. ಯಾರು ಎದುರಿಸಬೇಕು? ನೀವೇ ಎದುರಿಸಬೇಕು. ದೇವರ ಮಗನೇ ಎದುರಿಸಬೇಕು, ಮಗಳೇ ಎದುರಿಸಬೇಕು.
ಏಕೆಂದರೆ ನಿನಗೆ ಅಧಿಕಾರ ಕೊಡಲ್ಪಟ್ಟ. ಇಲ್ಲಿ ದೇವರ ವಾಕ್ಯ ಏನಿರ್ತದೆ, ವೈರಿಗಳನ್ನು ಎದುರಿಸತಕ್ಕೂ ಮಾಡಬೇಕಾದದನ್ನೆಲ್ಲ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಹೇಳ್ತಾನೆ. ದೇವರು ಕೊಟ್ಟ ಸರ್ವಾಯುಧಗಳನ್ನು ಧರಿಸಿರಿ ಹೇಳ್ತಾನೆ. ಅಂದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಜಯಿಸಿದನು, ಲೋಕವನ್ನು ಜಯಿಸಿದನು, ಸೈತಾನ ಮೇಲೆ ಜಯವನ್ನು ಹೊಂದಿದನು. ಹೇಗೆ? ಯೇಸು ಯೆರೂಸಲೇಮಿಗೆ ಬರುವಾಗ ಕತ್ತೆಯ ಮೇಲೆ ಕೂತ್ಕೊಂಡು ಬಂದನು. ಎಲ್ಲರೂ ಬಟ್ಟೆ ಹಾಕಿದರು, ಹೊಸಾನ ಹೊಸಾನ ಎಂದು ಹೇಳಿದರು, ಹೊಗಳಿದರು. ನಂತರ ಸೀದಾ ಶಿಲುಬೆಗೆ ಹೋದದ್ದು. ಕಣ್ಣಿಗೆ ಕಾಣದ ರೀತಿಯಲ್ಲಿ ಶಿಲುಬೆಯಲ್ಲಿ ಆತನು ಸೋಲಿಸಿದ್ದಾನೆ. ಸೈತಾನು ಸೋತು ಹೋಗಿದ್ದಾನೆ. ಅದಕ್ಕೋಸ್ಕರ ಇದು ಕಡೇ ಸಮಯ, ಕಡೇ ದಿನಗಳು ಆಗಿದೆ. ಆತನು ಗರಜುವ ಸಿಂಹಗಳಾಗಿ ಆತನು ಯಾರಿಗೆ ನುಂಗಲಿ ಎಂದು ತಿರುಗಾಡ್ತಾ ಇದ್ದಾನೆ. ಏಕೆ ಭಕ್ತನು ಬರೆಯುತ್ತಾ ಇದ್ದಾನೆ, ಯಾರಿಗೆ ನುಂಗಲಿ? ಪೇತ್ರನು ಹೇಗೆ ಬರೆಯುತ್ತಾ ಇದ್ದಾನೆ, ಯಾರಿಗೂ ನುಂಗಲಿ ಎಂದು? ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನ ಹಲ್ಲುಗಳನ್ನು ಒಡೆದು ಹಾಕಿದ್ದಾನೆ, ಹಲ್ಲು ತೆಗೆದಿದ್ದಾನೆ ಆತನು. ಈಗ ಕಚ್ಚಲಿಕ್ಕೆ ಆಗುವುದಿಲ್ಲ ಆತನಿಗೆ. ಈಗ ಅದಕ್ಕೆ ಸರಿ ಇಲ್ಲಿ ಭಕ್ತನು ಬರೆಯುತ್ತಾ ಇದ್ದಾನೆ, ಆತನು ತಿರುಗಾಡ್ತಾ ಇದ್ದಾನಂತೆ. ಯಾರಿಗೆ ನಾನು ನುಂಗಲಿ, ಎಲ್ಲಿ ಸಮಸ್ಯೆ ಮಾಡಲಿ, ಎಲ್ಲಿ ನಾನು ಉಪದ್ರ ಹಾಕಲಿ, ಯಾರ ಮನೆಯಲ್ಲಿ ಕಾಯಿಲೆ ಹಾಕಲಿ, ನಾನು ಒಬ್ಬರೊಬ್ಬರ ತಾಗಿಸಿ ಹಾಕಲಿ, ಒಬ್ಬರ ಹೆಸರು ಹಾಳು ಮಾಡಲಿ, ಹೀಗೆ ತಿರುಗಾಡ್ತಾ ಇದ್ದಾನೆ. ಆಗ ಏನು? ನೀವು ಎಚ್ಚರಿಕೆ, ದೇವರ ಮಕ್ಕಳು ಎಚ್ಚರಿಕೆಯಿಂದ ಇರಬೇಕೆಂದು ದೇವರು ಬಯಸ್ತಾನೆ. ಅಂತ್ಯಕಾಲ ಇದು, ಕಠಿಣವಾದ ಯುದ್ಧ ನಡೆಯುವ ದಿವಸ ಇದು. ಅದಕ್ಕೋಸ್ಕರ ದೃಢವಾಗಿ ನಂಬಿಕೆಯಲ್ಲಿ ಇರಬೇಕು. ನೀವು ನಂಬಿಕೆಯಲ್ಲಿ ನೀವು ಹಿಂಜಾರಬಾರ್ದು. ಯಾರ ಮೇಲೆ ನಂಬಬೇಕು? ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಆತನ ಮೇಲೆ ನಂಬಿಕೆ. ಏನೋ ಅಂದರೆ ಸೈತಾನು ಯಾವ ಉಪದ್ರ ತಂದರು ಕೂಡ, ಯಾವ ಕುತಂತ್ರ ತಂತ್ರ ಮಾಡಿದರೂ ಕೂಡ ನೀನು ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲಬೇಕು. ಏಕೆಂದರೆ ನನ್ನ ದೇವರು ಬಿದ್ದರೂ ಕೂಡ ನನಗೆ ಏಳಿಸ್ತಾನೆ. ಯೇಸು ಕ್ರಿಸ್ತನು ನೀನು ಒಂದು ವೇಳೆ ಬಿದ್ದರೆ ಕೂಡ ಆತನು ಕೈ ಹಿಡಿದು ಮೇಲೆ ಎತ್ತುವ ದೇವರಾಗಿದ್ದಾನೆ. ಮೇಲೆ ಎತ್ತುತ್ತಾನೆ ಆತನು. ನೀನು ಯೇಸುವೇ ಎಂದು ನೀನು ಕರೆಯುವಾಗ ಆತನು ನಿನ್ನ ಹತ್ತಿರವೇ ಇದ್ದಾನೆ. ಪ್ರಿಯರೇ, ಖಂಡಿತವಾಗಿ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದ ಮುಖಾಂತರ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿಮಗೆ ಸ್ತೋತ್ರ, ಕರುಣಾಮಯನ ತಂದೆ ಸ್ತೋತ್ರ. ನೀನು ಕರ್ತನೆ ಈ ಸಮಯದಲ್ಲಿ ಕರ್ತನೆ ಹೇಗೆ ಕಣ್ಣಿಗೆ ಕಾಣದ ಒಂದು ಯುದ್ಧ ಉಂಟೆಂದು ನೀನು ಕರ್ತನೆ ನಿನ್ನ ಮಕ್ಕಳಿಗೆ ನೀನು ಸತ್ಯವೇದದ ಮುಖಾಂತರ ಬೋಧನೆ ಮಾಡಿದೆ ಕರ್ತನೆ. ಹೌದು ಕರ್ತನೆ, ಕಣ್ಣಿಗೆ ಕಾಣದ ಯುದ್ಧ ಉಂಟು, ಆದರೆ ಇವರು ದೇವರ ಮಕ್ಕಳಾಗಿದ್ದಾರೆ ಕರ್ತನೆ. ಅಪ್ಪ ತಂದೆ ಸ್ತೋತ್ರ. ಇವರಿಗೆ ಬಲಪಡಿಸು ಕರ್ತನೆ, ನಿನ್ನ ಆತ್ಮದ ಶಕ್ತಿಯಿಂದ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ಸತ್ಯವೇದದ ಸರಿಯಾದ ಜ್ಞಾನವನ್ನು ಕೊಟ್ಟು ಇವರು ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ ಎಂದು ತಿಳ್ಕೊಂಡು ಕರ್ತನೆ, ಕ್ರಿಸ್ತನು ಕೊಟ್ಟ ಆತ್ಮ ಇವರಿಗೆ ಯಾವ ಆತ್ಮ ಕೊಟ್ಟಿದ್ದಾನೆಂದು ತಿಳ್ಕೊಂಡು ಕರ್ತನೆ ಈ ಒಂದು ಅಧಿಕಾರವನ್ನು ಉಪಯೋಗ ಮಾಡಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸೈತಾನನು ಮಾಡಿದ ಎಲ್ಲ ಕುತಾಂತರ ತಂತ್ರ ಇವರ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಮುರಿದು ಹಾಕ್ತೇನೆ ಕರ್ತನೆ. ಸೈತಾನು ಮಾಡಿದ ಎಲ್ಲ ಪ್ಲ್ಯಾನಿಂಗ್ ಇವರ ಹಿಂದೆ, ಇವರ ಕುಟುಂಬದ ಹಿಂದೆ, ಇವರ ಮ್ಯಾರೇಜ್ ಹಿಂದೆ, ಇವರ ಕೆಲಸ ಕಾರ್ಯದಲ್ಲಿ, ಇವರ ಬಿಸ್ನೆಸ್ಸಲ್ಲಿ ನಜರೇತನ ಯೇಸು ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾನೆ ಕರ್ತನೆ. ಕರ್ತನೆ ನಿನ್ನ ಆಶೀರ್ವಾದವನ್ನು ಪಡ್ಕೊಳ್ಳಲಿ ಕರ್ತನೆ, ಒಂದು ಅನುಭವ ಮಾಡಲಿ ಇವರು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ನೀನು ಚಲಿಸು ಕರ್ತನೆ, ಇವರ ಕುಟುಂಬದಲ್ಲಿ ನೀನು ಚಲಿಸು ಕರ್ತನೆ, ಇವರ ವ್ಯಾಪಾರದಲ್ಲಿ ನೀನು ಚಲಿಸು, ಇವರ ಕೆಲಸ ಕಾರ್ಯ ಚಲಿಸು ಕರ್ತನೆ. ಇವರಿಗೆ ಒಳ್ಳೆಯ ಆರೋಗ್ಯ ಉಂಟಾಗಲಿ ಕರ್ತನೆ, ನಿನ್ನ ಶಾಂತಿ ಸಮಾಧಾನ ಉಂಟಾಗಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಈ ಸಮಯದಲ್ಲಿ ನಿನ್ನ ಹಸ್ತವು ಇಳಿದು ಬರಲಿ ಇವರ ಮೇಲೆ, ಇವರ ಕುಟುಂಬದ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ಎಲ್ಲಿದ್ದರೂ ನೀನು ಈ ಸಮಯದಲ್ಲಿ ಕರ್ತನೆ ನಿನ್ನ ದೃಷ್ಟಿ ಅವರ ಮೇಲೆ ಬೀಳಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ತಂದೆ ನಿನಗೆ ಸ್ತೋತ್ರ ಅಪ್ಪ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಕ್ರಿಸ್ತನು ಆಕಾಶ ಮಂಡಲ ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡ ಇರಲಿ. ಆಮೇನ್.